ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 13ನೇ ಪಂದ್ಯ ಗುಜರಾತ್ ಮತ್ತು ಪುಣೆ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಗುಜರಾತ್ ತಂಡ ಬೌಲಿಂಗ್ ಮಾಡೋದಕ್ಕೆ ಆಯ್ಕೆಯನ್ನ ಮಾಡುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನ ಆರಂಭಿಸಿದಂತ ಪುಣೆ ತಂಡ 171 ರನ್ಗಳನ್ನ ಬಾರಿಸಿ 8 ವಿಕೆಟ್ ಅನ್ನ ಕಳ್ಕೊಡುತ್ತೆ. ಈ ಮೂಲಕ 172 ರನ್ಗಳ ಒಂದು ಟಾರ್ಗೆಟ್ ಅನ್ನ ಗುಜರಾತ್ ತಂಡಕ್ಕೆ ನೀಡುತ್ತೆ. ಪುಣೆ ತಂಡದ ಪರ ನಾಯಕ ಸ್ಟೀವ್ ಸ್ಮಿತ್ ಅವರು 1 6 ಮತ್ತು 6 4ಗಳ ನೆರವಿನೊಂದಿಗೆ 43 ರನ್ ಬಾರಿಸ್ತಾರೆ. ಅದನ್ನ ಬಿಟ್ರೆ ರಾಹುಲ್ ತ್ರಿಪಾಠಿ ಅವರು 33 ರನ್ ಬಾರಿಸ್ತಾರೆ. ಮನೋಜ್ ತಿವಾರಿ ಅವರು 31, ಬೆನ್ ಸ್ಟೋಕ್ ಅವರು 25 ಮತ್ತು ಅಂಕಿತ್ ಶರ್ಮಾ ಅವರು ಕೂಡ 25 ರನ್ ಅನ್ನ ಬಾರಿಸ್ತಾರೆ. ಈ ಮೂಲಕ ಪುಣೆ ತಂಡ 171 ರನ್ಗಳನ್ನ ಕಲೆ ಹಾಕುತ್ತೆ. ಈ ಒಂದು 172 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಗುಜರಾತ್ ತಂಡ ಕೇವಲ 3 ವಿಕೆಟ್ ಅನ್ನ ಕಳ್ಕೊಂಡು ಇನ್ನೂ 2 ಓವರ್ ಬಾಕಿ ಇರುವಂತೆ ಈ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡುತ್ತೆ. ಗುಜರಾತ್ ಪರ ಬ್ರೆಂಡನ್ ಮೆಕ್ಲಮ್ ಮತ್ತು ಡ್ವೇನ್ ಸ್ಮಿತ್ ಅವರು ಅರ್ಧಶತಕ ವಂಚಿತರಾಗ್ತಾರೆ. ಮೆಕ್ಲಮ್ ಅವರು 3 6 ಮತ್ತು 5 4ಗಳ ನೆರವಿನೊಂದಿಗೆ 49 ರನ್ ಅನ್ನ ಬಾರಿಸಿದ್ರೆ, ಡ್ವೇನ್ ಸ್ಮಿತ್ ಅವರು 1 6 ಮತ್ತು 8 4ಗಳ ನೆರವಿನೊಂದಿಗೆ 47 ರನ್ ಅನ್ನ ಬಾರಿಸ್ತಾರೆ. ಇನ್ನು ಕ್ಯಾಪ್ಟನ್ ಸುರೇಶ್ ರೈನಾ ಅವರು ಕೂಡ 35 ರನ್ ಅನ್ನ ಬಾರಿಸ್ತಾರೆ ಮತ್ತು ಅರಾನ್ ಫಿಂಚ್ ಅವರು 33 ರನ್ ಅನ್ನ ಬಾರಿಸಿರ್ತಾರೆ. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಗುಜರಾತ್ ತಂಡದ ಆಂಡ್ರೂ ಟೈಸ್ ಅವರು 5 ವಿಕೆಟ್ ಅನ್ನ ಪಡ್ಕೋತಾರೆ. ಇದು ಈ ಒಂದು IPL ಸೀಸನ್ ಅತಿ ಹೆಚ್ಚು ವಿಕೆಟ್ ಅಂತಾನೆ ಹೇಳ್ಬೋದು. ಅದನ್ನು ಬಿಟ್ಟರೆ ಪ್ರವೀಣ್ ಕುಮಾರ್, ರವೀಂದ್ರ ಜಡೇಜಾ, ಡ್ವೇನ್ ಸ್ಮಿತ್ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಇನ್ನು ಪುಣೆಯ ಬೌಲಿಂಗ್ ಅನ್ನ ನೋಡಿದ್ರೆ ಶಾರ್ದೂಲ್ ಠಾಕೂರ್, ಇಮ್ರಾನ್ ತಾಹಿರ್ ಮತ್ತು ರಾಹುಲ್ ಶಹರ್ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಮತ್ತು 5 ವಿಕೆಟ್ ಅನ್ನ ಪಡೆದಂತ ಆಂಡ್ರೂ ಟೈಸ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ನೀಡಲಾಯಿತು. ನಿಮ್ಗೆ ಅನ್ಸುತ್ತೆ ಗುಜರಾತ್ ತಂಡದ ಒಂದು ರೋಚಕ ಜಯ? ಇಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.